ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ವೈಷ್ಣವಿ ಗೌಡ ಇದೀಗ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಶಾಕನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ವೈಷ್ಣವಿ ಗೌಡ ಮದುವೆ ಯಾವಾಗ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಆದರೆ ಸದ್ದಿಲ್ಲದೆ ಈಕೆ ಎಂಗೇಜ್ಮೆಂಟ್ ಹೇಗೆ ಮಾಡಿಕೊಂಡ್ರು, ಯಾಕೆ ನಮಗೆ ಹೇಳಲಿಲ್ಲ, ಇದರ ಹಿಂದೆ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದೇನಪ್ಪ ಅಂತಂದ್ರೆ, ವೈಷ್ಣವಿ ಗೌಡ ಮದುವೆ ಆಗ್ತಿರೋದು ಅಂದ್ರೆ ಇದು ಅರೇಂಜ್ಡ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಅನ್ನುವಂತಹ ವಿಚಾರ. ಇದಕ್ಕೆ ಒಂದು ಕಾರಣ ಕೂಡ ಇದೆ. ಯಾಕಂತಂದ್ರೆ ಇವರು ಅಂದ್ರೆ ಮದುವೆ ಆಗ್ತಿರುವಂತಹ ಹುಡುಗ ಸೀರಿಯಲ್ ಇಂಡಸ್ಟ್ರಿಯವರಲ್ಲ, ಸಿನಿಮಾ ಇಂಡಸ್ಟ್ರಿಯವರಲ್ಲ, ಅಥವಾ ಕನ್ನಡದವರೇ ಅಲ್ಲ. ಹಾಗಾಗಿ ಈ ಒಂದು ನಂಟು ಯಾವ ರೀತಿಯಾಗಿ ಬೇಸಿತ್ತು, ಯಾಕಂತಂದ್ರೆ ಅರೇಂಜ್ ಮ್ಯಾರೇಜ್ ಅಂತ ಬಂದ್ರೆ ಫ್ಯಾಮಿಲಿಯವ್ರು ಹುಡುಕಾಡ್ತಾ ಇರ್ತಾರೆ, ಬಟ್ ಕನ್ನಡದವರನ್ನ ಯಾಕೆ ಹುಡುಕಾಡಿಲ್ಲ, ಇದು ಯಾವ ರೀತಿಯಾಗಿ. ಜೊತೆಗೆ ವೈಷ್ಣವಿ ಗೌಡ ಅವರು ಗೌಡ ಕೂಡ ಅಲ್ಲ ಆ ಹುಡುಗ. ಇದು ಏನಪ್ಪ, ಪಕ್ಕಾ ಇದು ಲವ್ ಮ್ಯಾರೇಜ್ ಅಂತ ಸಾಕಷ್ಟು ಜನ ಗೆಸ್ ಮಾಡ್ತಾ ಇದ್ದಾರೆ. ಇವರು ಮದುವೆ ಆಗ್ತಿರುವಂಥ ಹುಡುಗನಿಗೆ ಕನ್ನಡ ಬರೋದಿಲ್ಲ ಸ್ನೇಹಿತರೆ. ಇವರು ಉತ್ತರ ಪ್ರದೇಶದವರು. ಜೊತೆಗೆ ಏರ್ಫೋರ್ಸ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ವೈಷ್ಣವಿ ಗೌಡ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗ್ತಿದ್ದಾರಾ, ಇದಕ್ಕೆ ಮನೆಯವರ ಒಪ್ಪಿಗೆ ಕೂಡ ಇದೆ ಅಂತಂದರೆ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಹುಡುಗನಿಗೆ ಎಂಗೇಜ್ಮೆಂಟ್ ವಿಚಾರದಲ್ಲೂ ಕೂಡ ಬೇಸರ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಅವರ ತಾಯಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದಷ್ಟು ಜನರಿಗೆ ವಾರ್ನಿಂಗನ್ನು, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿದೆ ಇವರಿಗೆ ಕನ್ನಡ ಬರೋದಿಲ್ಲ ಅಂತ. ವೈಷ್ಣವಿ ಗೌಡ ಮದುವೆಯಾಗೋ ಅನುಕೂಲ್ ಮಿಶ್ರಾಗೆ ಕನ್ನಡ ಬರೋದಿಲ್ಲ ಸ್ನೇಹಿತರೆ. ಅವರು ಹಿಂದಿ ಮತ್ತು ಇಂಗ್ಲೀಷನ್ನು ಮಾತನಾಡ್ತಾರೆ. ಇವರ ಒಂದು ನೇಟಿವ್ ಲ್ಯಾಂಗ್ವೇಜ್ ಹಿಂದಿ ಆಗಿರುತ್ತೆ. ವೈಷ್ಣವಿಗೋಸ್ಕರ ಗೂಗಲ್ ಟ್ರಾನ್ಸ್ಲೇಟರನ್ನು ಬಳಸಿ ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ವೈಷ್ಣವಿ ಅಂತ ಕನ್ನಡವನ್ನು ಕಲಿತು ಹೇಳಿದ್ದಾರೆ ಸ್ನೇಹಿತರೆ. ಆ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವೈಷ್ಣವಿ ಗೌಡ ಹುಡುಗ ಅನುಕೂಲ್ ಮಿಶ್ರಾ ಅವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಖ್ಯಾತ ಉದ್ಯಮಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ವೈಷ್ಣವಿ ಗೌಡ ಅವರಿಗೆ ಆ ದಿನ ಅವರು ಬಾರ್ಬಿ ಡಾಲ್ ಥರ ರೆಡಿಯಾಗಿ ಒಂದು ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ವೈಷ್ಣವಿ ಗೌಡ ಅವರ ಪತಿ ಅನುಕೂಲ್ ಮಿಶ್ರಾ ಅವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲ ಯೂಟ್ಯೂಬ್ ಚಾನೆಲ್ಗಳು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಪೋಸ್ಟನ್ನು ಮಾಡಿರೋದು ಅನುಕೂಲ್ಗೆ ತುಂಬ ಬೇಸರ ತಂದಿದೆ ಅನ್ನುವಂಥದ್ದನ್ನು ವೈಷ್ಣವಿ ಗೌಡ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದೊಂದು ಬೇಸರದ ವಿಚಾರ ಅವರಿಗೆ, ಅನುಕೂಲ್ ಅವರಿಗೆ ಆಗಿರುವಂಥದ್ದು ಅಂತ. ಇನ್ನು ಅವರ ತಾಯಿಯ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ತಾಯಿ ಒಂದಷ್ಟು ಜನರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಈ ಹಿಂದೆ ವೈಷ್ಣವಿ ಗೌಡ ಅವರ ಒಂದು ಮದುವೆ ಮಾತುಕತೆ ನಡೆದಿತ್ತು. ಅದರ ಬಗ್ಗೆ ಈಗ ವೈಷ್ಣವಿ ಗೌಡ ಅವರ ತಾಯಿ ಮಾತನಾಡಿದ್ದಾರೆ ಸ್ನೇಹಿತರೆ. ಕಳೆದ ಬಾರಿ ಆಗಿರೋ ಥರ ಅಲ್ಲ ಇದು, ಇದೇ ನಿಶ್ಚಿತಾರ್ಥ, ಇದು ನಿಜವಾದ ನಿಶ್ಚಿತಾರ್ಥ ಅಂತ ವಿಡಿಯೋ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ವೈಷ್ಣವಿ ಗೌಡ ಅವರ ತಾಯಿ ಈ ರೀತಿ ಹೇಳೋದಕ್ಕೂ ಕೂಡ ಒಂದು ರೀಸನ್ ಕೂಡ ಇರುವಂಥದ್ದು ಸ್ನೇಹಿತರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, 2022ರಲ್ಲಿ ವಿದ್ಯಾಶಂಕರ್ ಅನ್ನೋರ ಜೊತೆ ವೈಷ್ಣವಿ ಗೌಡ ಮದುವೆ ಮಾತುಕತೆ ನಡೆಯುತ್ತೆ. ವೈಷ್ಣವಿ ಗೌಡ ವಿದ್ಯಾಶಂಕರ್ ಅವರು ಹಾರವನ್ನು ಕೂಡ ಬದಲಾಯಿಸ್ಕೊಳ್ತಾರೆ, ಫ್ಯಾಮಿಲಿ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರೆ, ಹೂ ಹಣ್ಣು ಇರುವಂಥ ತಾಂಬೂಲ ಕೂಡ ಅಲ್ಲೇ ಇರುತ್ತೆ. ಇದನ್ನು ಕೆಲವರು ಏನು ಮಾಡ್ಕೊಳ್ತಾರೆ, ನಿಶ್ಚಿತಾರ್ಥ ಅಂತ ಅಂದ್ಕೊಳ್ತಾರೆ. ಅದೇ ಟೈಮ್ನಲ್ಲಿ ವಿದ್ಯಾಶಂಕರ್ಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರುತ್ತೆ. ವೈಷ್ಣವಿ ಗೌಡ ಫ್ಯಾಮಿಲಿ ಈ ಬಗ್ಗೆ ಮಾತನಾಡಿದ್ದಲ್ಲದೆ ಅದು ಹೂ ಮುಡಿಸೋ ಶಾಸ್ತ್ರ, ಎಂಗೇಜ್ಮೆಂಟ್ ಅಲ್ಲ, ಜಸ್ಟ್ ಮಾತುಕತೆ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡಿತ್ತು. ಅದಾದ ಮೇಲೆ ಈ ಒಂದು ಮಾತುಕತೆ ಏನಿದೆಯೋ ಅದನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ಅನ್ನುವಂಥದ್ದನ್ನು ಕೂಡ, ಅಂದರೆ ಮುರಿದು ಬಿತ್ತು ಅನ್ನುವಂಥ ವಿಚಾರವನ್ನು ಕೂಡ ವೈಷ್ಣವಿ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಇದೇ ವಿಚಾರವಾಗಿ ಈಗ ವೈಷ್ಣವಿ ಗೌಡ ಅವರ ತಾಯಿ ಒಂದಷ್ಟು ಕಿಡಿಗೇಡಿಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇದು ಎರಡನೇ ಎಂಗೇಜ್ಮೆಂಟ್ ಅಲ್ಲ, ಬದಲಾಗಿ ಇದು ಮೊದಲನೇ ಎಂಗೇಜ್ಮೆಂಟ್. ಈ ಹಿಂದೆ ಎಂಗೇಜ್ಮೆಂಟ್ ಆಗಿರಲಿಲ್ಲ. ಇದು ನಿಜವಾದ ಎಂಗೇಜ್ಮೆಂಟ್, ಈ ಹಿಂದೆ ಆಗಿರೋ ಥರ ಅಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈಷ್ಣವಿ ಗೌಡ ಅವರ ಎಂಗೇಜ್ಮೆಂಟ್ನದ್ದೇ ಸದ್ದು ಸ್ನೇಹಿತರೆ. ಎಂಗೇಜ್ಮೆಂಟ್ಗಿಂತ ಹೆಚ್ಚಾಗಿ ಆತನ ಹುಡುಗನ ಹಿನ್ನೆಲೆ ಆಗಿರ್ಬೋದು,
ಸೊ ಕನ್ನಡ ಬರದೇ ಇರೋನ ಹುಡುಗನ ಜೊತೆ ಯಾವ ರೀತಿಯಾಗಿ ಇವ್ರು ಯಾಕೆ ಮದುವೆ ಆಗ್ತಾ ಇದ್ದಾರೆ, ಸೊ ಕಂಪ್ಲೀಟ್ ಆಗಿ ಸೀರಿಯಲ್ ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಟು ವೈಷ್ಣವಿ ಗೌಡ ಅವರು ಬೇರೆ ಕಡೆ ಸೆಟಲ್ ಆಗ್ತಾರಾ, ಕರ್ನಾಟಕ ಬಿಟ್ಟು ಹೋಗ್ತಾರಾ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನು ಕೂಡ ಮಾಡ್ತಿದ್ದಾರೆ. ಈಕೆ ದುಡ್ಡು ಹಿಂದೆ ಹೋಗಿದ್ದಾರೆ, ದುಡ್ಡುಗೋಸ್ಕರ ಆತನನ್ನು ಮದುವೆಯಾಗಿದ್ದಾರೆ, ಆತ ಶ್ರೀಮಂತ, ಸೊ ಕೋಟಿ ಕುಬೇರ, ಒಳ್ಳೆ ಉದ್ಯಮಿ, ಅದೇ ರೀಸನ್ಗೆ ವೈಷ್ಣವಿ ಗೌಡ ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ವೈಷ್ಣವಿ ಗೌಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.